ಹಿಂದಿನ ಸೋಮವಾರ ಅಂದರೆ ಏಪ್ರಿಲ್ 20ರಂದು ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಬೆಂಚಿನ ಏಕಸದಸ್ಯ ಪೀಠದಲ್ಲಿದ್ದ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿಯವರು ರಾಹುಲ್ ಗಾಂಧಿಯವರ ದ್ವಿಪೌರತ್ವ ಪ್ರಕರಣದ ತೀರ್ಪಿಗೆ ಸಂಬಂಧಪಟ್ಟಂತೆ ದಿಢೀರ್ನೆ ಇಡೀ ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿಯುವುದಾಗಿ ಘೋಷಣೆ ಮಾಡಿದಾಗ ಇಡೀ ಈ ಪ್ರಕರಣದ ಬಗ್ಗೆ ಆಸಕ್ತಿ ಹೊಂದಿದ್ದವರಿಗೆಲ್ಲ ದಿಗ್ಭ್ರಾಂತಿ ಆಗಿತ್ತು. ಆದರೆ ರಾಹುಲ್ ಗಾಂಧಿ ಪರಿವಾರದಲ್ಲಿ, ರಾಹುಲ್ ಗಾಂಧಿ ಬಿಡಾರದಲ್ಲಿ, ಬೆಂಬಲಿಗರ ಬಿಡಾರದಲ್ಲಿ ಸಂಭ್ರಮಾಚರಣೆ ನಡೆದಿತ್ತು. ಮುಗಿದೋಯ್ತು. ಈ ಪ್ರಕರಣದ ಬೆನ್ನತ್ತಿರೋ ಆ BJP ಕಾರ್ಯಕರ್ತ ವಿಘ್ನೇಶ್ ಶಶೇರ್ ಮುಗ್ಗರಿಸ್ಬಿಟ್ರು. ಇಲ್ಲಿಗೆ ಇನ್ಯಾರೂ ನಮ್ಮ ನಾಯಕನನ್ನು ಪ್ರಶ್ನೆ ಮಾಡಲಿಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ರು. ನಡೆದಿದ್ದಷ್ಟೇ ಸುಮಾರು 10 ಗಂಟೆಗಳ ಕಾಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಗೌಪ್ಯ ದಾಖಲೆಗಳನ್ನು ಭಾರತ ಸರ್ಕಾರದ ಗೃಹ ಇಲಾಖೆಯ ನಾಗರಿಕ ವಿಭಾಗದ ವಿದೇಶಿ ಪೌರತ್ವ ಉಪವಿಭಾಗದ ಅಧಿಕಾರಿಗಳು ತಂದಿದ್ದ ಅತ್ಯಂತ ರಹಸ್ಯಮಯವಾದ ದಾಖಲೆಗಳನ್ನೆಲ್ಲ ಇನ್ ಕ್ಯಾಮ್ರಾ ವಿಚಾರಣೆಯಲ್ಲಿ ಪರಾಮರ್ಶೆ ಮಾಡಿದ ಅಂದಿನ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿಯವರು ತದನಂತರ 15, 16, 17 3 ದಿನಗಳ ಕಾಲ ಮಧ್ಯಾಹ್ನದ ನಂತರದ ಕಲಾಪದಲ್ಲಿ ತಮ್ಮ ತೀರ್ಪಿನ ಡಿಕ್ಟೇಷನ್ ಶುರು ಮಾಡಿದರು. 17ನೇ ತಾರೀಕು ಸಂಜೆ 4 ಗಂಟೆಷ್ಟೊತ್ತಿಗೆ ಆ ತೀರ್ಪಿನ ಪೂರ್ಣ ಪಾಠವನ್ನು, ಅದರಲ್ಲೂ ಕೂಡ ಆಪರೇಟಿವ್ ಪಾರ್ಟ್, ಅದರ ಮುಖ್ಯಾಂಶಗಳನ್ನು ತೆರೆದ ನ್ಯಾಯಾಲಯದಲ್ಲೇ ಪ್ರಕಟಿಸಿಬಿಟ್ರು. ಅವತ್ತು ಅರ್ಜಿದಾರ ಶಿಶಿರ್ ವಿಘ್ನೇಶ್ಗೆ ಒಂದು ಸಾರ್ಥಕತೆ ಭಾವನೆ ಬಂದಿತ್ತು. ಮೊದಲ ಹಂತದಲ್ಲಿ, ಈ ಹೋರಾಟದ ಮೊದಲ ಹಂತದಲ್ಲಿ ತಾನು ಗೆದ್ದಿದ್ದೇನೆ ಅಂತ ಭಾವಿಸಿ ಆ ರೀತಿ ವಿವಿಧ ಮಾಧ್ಯಮಗಳಿಗೂ ತಿಳಿಸಿದರು. ಅಲ್ಲಿ ಉಪಸ್ಥಿತರಿದ್ದ ಮಾಧ್ಯಮ ಪ್ರತಿನಿಧಿಗಳು ಕೂಡ ಕೋರ್ಟಿನ ಕಲಾಪವನ್ನು ವೀಕ್ಷಿಸಿ ವರದಿ ಮಾಡಿದರು. ಸ್ವತಃ ವಿಘ್ನೇಶ್ರೇ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಡೆದ ವಿದ್ಯಮಾನಗಳ ವಿವರಗಳನ್ನು ಕೊಟ್ಟಿದ್ದರು. ಆದರೆ ಮರುದಿವಸ ಅವತ್ತು ಶನಿವಾರ ಈ ತೀರ್ಪು ಪ್ರಕಟವಾಗಿದ್ದು ಏಪ್ರಿಲ್ 17ರ ಶುಕ್ರವಾರ. ಮರುದಿವಸವೇ ಅಂದರೆ 18ನೇ ತಾರೀಕು ಶನಿವಾರ ಕೋರ್ಟಿನ ಅಧಿಕೃತ ಕಲಾಪಗಳಿರಲಿಲ್ಲ. ಆದರೆ ಅದೇ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿಯವರು ಕೋರ್ಟಿನ ವೆಬ್ಸೈಟ್ನಲ್ಲಿ ತಾವೇ ಹಿಂದಿನ ದಿನ ತೆರೆದ ಕೋರ್ಟ್ ಹಾಲಲ್ಲಿ ಪ್ರಕಟಿಸಿದ ತೀರ್ಪನ್ನು ತಡೆ ಹಿಡಿದುಬಿಟ್ರು. 2 ಪುಟಗಳ ಹೇಳಿಕೆಯನ್ನು ವೆಬ್ಸೈಟ್ನಲ್ಲಿ ಹಾಕಿ ತಮಗೆ ಸೂಕ್ತವಾದ ಕಾನೂನು ಮಾರ್ಗದರ್ಶನ ನೀಡುವಲ್ಲಿ ಭಾರತ ಸರ್ಕಾರದ ಡೆಪ್ಟಿ ಸಾಲಿಸಿಟರ್ ಜನರಲ್ ಮತ್ತು ಉತ್ತರ ಪ್ರದೇಶ ಸರ್ಕಾರದ ಹಿರಿಯ ನಿಯೋಜಿತ ಸರ್ಕಾರಿ ವಕೀಲರು ಮಾರ್ಗದರ್ಶನ ಮಾಡೋದರಲ್ಲಿ ತಪ್ಪಿದ್ದಾರೆ. ಅದೇ ರೀತಿ ಅರ್ಜಿದಾರ ಕೂಡ ತಮಗೆ ತಪ್ಪು ದಾರಿಗೆಳೆದಿದ್ದಾರೆ ಅಂತ ಆರೋಪ ಮಾಡಿದ್ದಷ್ಟೇ ಅಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಸಾಮಾಜಿಕ ಜಾಲತಾಣದಲ್ಲಿ ದೂರುದಾರ ವಿಘ್ನೇಶ್ ಶಶೇರ್ ಮಾಡಿರುವ ಕೆಲವು ಟೀಕೆ ಟಿಪ್ಪಣಿಗಳು ಕೋರ್ಟಿನ ತೇಜೋವಧೆ ಮಾಡೋ ರೀತಿಯಲ್ಲಿವೆ. ನನಗೆ, ನನ್ನ ವಿಶ್ವಾಸಾರ್ಹತೆಗೆ, ನನ್ನ ಘನತೆಗೆ ಧಕ್ಕೆ ಬರುವಂತಿವೆ ಅನ್ನೋ ಅರ್ಥ ಬರೋ ಮಾತುಗಳನ್ನ ಹೇಳಿಬಿಟ್ಟು ಕೋರ್ಟ್ ಈ ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿದ್ಬಿಟ್ರು. ಇದಾದ ನಂತರ ಮುಂದೇನು ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಏನಿಲ್ಲ, ಈಗಾಗಲೇ ಪ್ರಕರಣದ ಹಿಯರಿಂಗ್ ಮುಗಿದಿತ್ತು, ವಿಚಾರಣೆ ಮುಗಿದಿತ್ತು. ಒಂದು ಹಂತದ ತೀರ್ಪು ಕೂಡ ತೆರೆದ ನ್ಯಾಯಾಲಯದಲ್ಲಿ ಪ್ರಕಟವಾಗಿತ್ತು. ಆವತ್ತು ಪ್ರಕಟಗೊಂಡ, ಅಂದರೆ ಅದಕ್ಕೆ ಅಧಿಕೃತ ಮುದ್ರೆ ದೊರೆಯಲಿಲ್ಲ. ಇನ್ನೇನು ಅವರಿಗೆ ಅರ್ಜಿದಾರ ಕೋರಿದ ಸರ್ಟಿಫೈಡ್ ಕಾಪಿಗೆ ಸಹಿ ಹಾಕೋ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿಗೆ ತಡೆಯಾಜ್ಞೆ ನೀಡಿದರು. ಅವ್ರು ಕೊಟ್ಟ ಕಾರಣ ಏನು ಅಂತಂದರೆ, ಅಲಹಾಬಾದ್ ಹೈಕೋರ್ಟ್ನ 2014ರ ಒಂದು ತೀರ್ಪು, ಒಂದು ಮುಖ್ಯ ನ್ಯಾಯಾಧೀಶರ ಪೀಠದ ಒಂದು ತೀರ್ಪು ಏನಿತ್ತು ಅಂತಂದರೆ, ಇಂಥ ಪ್ರಕರಣಗಳಲ್ಲಿ ಸಂಭಾವ್ಯ ಆರೋಪಿ ಯಾರಿರ್ತಾರೋ ಅವರ ಹೇಳಿಕೆ ಅಥವಾ ಸಮಜಾಯಿಷಿಯನ್ನು ಪಡ್ಕೊಂಡೇ ಅಂತಿಮ ತೀರ್ಪು ಕೊಡಬೇಕು ಅಂತ ಹೇಳಿರೋದ್ರಿಂದ ನಾನು ನಿನ್ನೆ ನೀಡಿದ ಆದೇಶವನ್ನು ಹಿಂಪಡೆದಿದ್ದೇನೆ, ಸ್ಥಗಿತಗೊಳಿಸಿದ್ದೇನೆ ಅಂತ ಹೇಳಿಬಿಟ್ರು. ಅವ್ರು ಮೊದಲು ಮಾಡಿದ್ದೇನು ಅಂತಂದರೆ, ಮೇಲ್ನೋಟಕ್ಕೆ ಇವೆಲ್ಲ ಭಾರತ ಸರ್ಕಾರ ಮಂಡಿಸಿದ ಎಲ್ಲ ಗೌಪ್ಯ ದಾಖಲೆಗಳನ್ನ ಪರಾಮರ್ಶೆ ಮಾಡಿದಾಗ ದೂರುದಾರ ಮಾಡಿದ ಆರೋಪಗಳಲ್ಲಿ ಸತ್ಯಾಂಶ ಇದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದರಿಂದಾಗಿ ಈ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದ ಕೊಟ್ವಾಲಿ ಪೊಲೀಸ್ ಸ್ಟೇಷನ್ನಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ FIR ದಾಖಲಿಸಬೇಕು ಮತ್ತು ಪ್ರಕರಣದ ತನಿಖೆಯನ್ನು ಉತ್ತರ ಪ್ರದೇಶ ಸರ್ಕಾರದ ಕೋರಿಕೆ ಮೇರೆಗೆ ಕೇಂದ್ರದ ತನಿಖಾ ಏಜೆನ್ಸಿಗಳಿಗೆ ವಹಿಸಬೇಕು ಅಂತ ಆದೇಶ ಮಾಡಿದರು. ಅದು ಸದ್ಯಕ್ಕೆ ಸ್ಟೇ ಆಗಿತ್ತು. ನಿನ್ನೆ ಮತ್ತೆ ಏಪ್ರಿಲ್ 28ರಂದು ನ್ಯಾಯಮೂರ್ತಿ ಮನೀಶ್ ಮಾಥೂರ್, ಮತ್ತೊಬ್ಬ ನ್ಯಾಯಮೂರ್ತಿ ಮನೀಶ್ ಮಾಥೂರ್ ಅವರಿಗೆ ಈ ಪ್ರಕರಣ ಒಪ್ಪಿಸಿದ್ರು ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಮನೀಶ್ ಮಾಥೂರ್ ಅವರ ನ್ಯಾಯಪೀಠ, ಏಕಸದಸ್ಯ ಪೀಠದಲ್ಲಿ ಈ ಕೇಸು ಲಿಸ್ಟ್ ಆಗಿತ್ತು. ಮಧ್ಯಾಹ್ನ 2:30 ನಂತರ ಈ ಪ್ರಕರಣದ ವಿಚಾರಣೆ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ರು. ಆದರೆ ಬೆಳಿಗ್ಗೆನೇ ಬೇಹುಗಾರಿಕೆ ಏಜೆನ್ಸಿ, ಕೇಂದ್ರೀಯ ಇಂಟೆಲಿಜೆನ್ಸ್
ಮೂಲಗಳ ಪ್ರಕಾರ ಮಾನ್ಯ ನ್ಯಾಯಮೂರ್ತಿಗಳಿಗೆ ಗೊತ್ತಾಯಿತು, ಇಲ್ಲ ಮಧ್ಯಾಹ್ನ ಈ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಕರಣ ನಿಮ್ಮ ಎದುರಿಗೆ ಬರೋ ಅಷ್ಟೊತ್ತಿಗೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಗುಂಪು ಸೇರಬೇಕು ಅಂತಂದ್ಬಿಟ್ಟು ಜಮಾಯಿಸ್ಬಿಡ್ತಾರೆ. ಅವರೆಲ್ಲ ಈಗಾಗಲೇ ವಾಟ್ಸಾಪ್ನಲ್ಲಿ ಸಂದೇಶವನ್ನು ರವಾನಿಸಿದ್ದಾರೆ. ಸುಮಾರು 2,000 ಜನ ವಕೀಲರು ಮತ್ತು ಕಾರ್ಯಕರ್ತರೆಲ್ಲ ಕೋರ್ಟ್ ಹಾಲಲ್ಲಿ ಜಮಾಯಿಸಬೇಕು ಅಂತ ಕರೆ ಕೊಟ್ಟಿರೋದ್ರಿಂದ ಅನಗತ್ಯವಾದ ಒಂದು ಶಾಂತಿ ಭಂಗ ಆಗೋ ಸಾಧ್ಯತೆ ಇದೆ, ಕೋರ್ಟ್ನ ಕಲಾಪ ಭಂಗ ಆಗೋ ಸಾಧ್ಯತೆ ಇದೆ ಅಂತ ಸೂಚನೆ ಕೊಟ್ಟಿದ್ದರಿಂದ ಮಾನ್ಯ ನ್ಯಾಯಮೂರ್ತಿಗಳು ಬೆಳಗ್ಗೆನೇ ಈ ವಿಚಾರಣೆಯನ್ನು ಕೈಗೆತ್ಕೊಂಡ್ಬಿಟ್ಟು ದೂರುದಾರ ಶಿಶಿರ್ ವಿಘ್ನೇಶ್ ಅವರ ವಾದ ಮಂಡನೆಯನ್ನು ಆಲಿಸಿದರು. ಹೊಸದಾಗಿ ಹೇಳೋದೇನೂ ಇರಲಿಲ್ಲ, ಹಿಂದೆ ಇದುವರೆಗೂ ಏನೇನು ನಡೆದಿದೆ ಅನ್ನೋದನ್ನೆಲ್ಲ ಆ ಇಡೀ ವೃತ್ತಾಂತವನ್ನು ಬಿಚ್ಚಿಟ್ರು. ಕೇಂದ್ರ ಸರ್ಕಾರದ ರಹಸ್ಯ ಮಾಹಿತಿಗಳು ಏನೇನು ಪರಾಮರ್ಶೆ ಮಾಡಿದರು ಹಿಂದಿನ ನಿಕಟಪೂರ್ವ ನ್ಯಾಯಮೂರ್ತಿಗಳು ಅನ್ನೋದನ್ನೆಲ್ಲ ಸಾದರಪಡಿಸಿದ ಮೇಲೆ ಮಾನ್ಯ ಜಸ್ಟಿಸ್ ಮನೀಶ್ ಮಾಥುರ್ ಅವರು ಆಯಿತು, ಹಾಗಿದ್ರೆ ಅವತ್ತು ಕೋರ್ಟ್ನೆದುರಿಗೆ ಮಂಡಿಸಲಾದ ಎಲ್ಲ ದಾಖಲೆಗಳ ಒಂದು ಪ್ರತಿಯನ್ನು 7ನೇ ತಾರೀಕು ಬರುವ ಮೇ 7ನೇ ತಾರೀಕು ಕೋರ್ಟ್ ಎದುರಿಗೆ ಮಂಡಿಸಿ ಆವತ್ತೇ ಆದೇಶ ಹೊರಡಿಸ್ತೇವೆ ಅಂತಂದ್ಬಿಟ್ಟು ಅವ್ರು ತಮ್ಮ ಅಭಿಪ್ರಾಯವನ್ನು ಪ್ರಕಟಿಸಿದರು. ಹೀಗಾಗಿ ಇದಕ್ಕೆ ಮತ್ತೆ ಮರುಜೀವ ಸಿಕ್ಕಂಗಾಗಿದೆ. ರಾಹುಲ್ ಗಾಂಧಿಯವರು ಯಾಕೆ ಇಷ್ಟು ವರ್ಷಗಳ ಕಾಲ 22 ವರ್ಷಗಳ ಕಾಲ ತಮ್ಮ ದ್ವಿಪೌರತ್ವದ ಅಂದರೆ ತಾವು ಬ್ರಿಟಿಷ್ ಪಾಸ್ಪೋರ್ಟನ್ನು ಹೊಂದಿರುವ ಆ ಸೂಕ್ಷ್ಮ ಗೌಪ್ಯ ಮಾಹಿತಿಯನ್ನು ಯಾಕೆ ಬಚ್ಚಿಟ್ಬಿಟ್ರು? ಚುನಾವಣಾ ಆಯೋಗದ ಎದುರಿಗೆ ತಾನೊಬ್ಬ ಬ್ರಿಟಿಷ್ ಪ್ರಜೆ ಕೂಡ ಆಗಿದ್ದೇನೆ ಅನ್ನೋ ಮಾಹಿತಿಯನ್ನು ಬಚ್ಚಿಟ್ಬಿಟ್ಟು 6 ಬಾರಿ ಲೋಕಸಭೆಗೆ ಗೆದ್ದು ಬಂದರು. ಅದರಲ್ಲಿ ಅದಷ್ಟೇ ಅಲ್ಲ, ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕನ ಸ್ಥಾನವನ್ನು ಪಡ್ಕೊಂಡ್ರು. ಅದರ ಜೊತೆಗೆ ಬಹುಶಃ ಇದೇ ಕಾರಣಕ್ಕಾಗಿಯೇ ಚುನಾವಣಾ ಆಯೋಗ ಬಿಹಾರ್ ಅಸೆಂಬ್ಲಿ ಚುನಾವಣೆ ನಂತರ ಚುನಾವಣೆ ಸಂದರ್ಭದಿಂದ ಶುರು ಮಾಡಿದ್ದ ಈ SIR ಪ್ರಕ್ರಿಯೆಯನ್ನು ಶತಾಯಗತಾಯ ವಿರೋಧಿಸ್ತಾ ಬಂದಿದ್ರು, ಅದರ ವಿರುದ್ಧ ಘೋರವಾದ ಪ್ರಚಾರ ಮಾಡ್ತಾ ಬಂದಿದ್ರು. ಯಾಕೆ ಅಂತಂದರೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ತೀವ್ರತಮ ಮತದಾರ ಪಟ್ಟಿ ಪರಿಷ್ಕರಣೆ ನಡೆದಾಗ ಆ ಮತದಾರ ಪಟ್ಟಿಯಲ್ಲಿರೋ ಹೆಸರು ಆ ವ್ಯಕ್ತಿ ಕೇವಲ ಭಾರತ ದೇಶದ ಪ್ರಜೆಯೋ ಅಥವಾ ಯಾವುದಾದ್ರೂ ವಿದೇಶಿ ಪೌರತ್ವ ಹೊಂದಿದ್ದಾನೋ ಅನ್ನೋ ಸಂಗತಿ ಬಯಲಿಗೆ ಬಂದ್ಬಿಡುತ್ತೆ. ಬಹುಶಃ ತಾವೇ ಸಿಕ್ಕಾಕೊಳ್ಬೋದು ಅನ್ನೋ ಅನುಮಾನದಿಂದ ವಿರೋಧಿಸ್ತಾ ಬಂದಿದ್ರು ಅಂತ ಕಾಣುತ್ತೆ. ಮತ್ತೊಂದು ಕಾರಣಕ್ಕಾಗಿ ಇವತ್ತು ಚುನಾವಣೆಯನ್ನು ಪೂರ್ಣಗೊಳಿಸಲಿರೋ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ತೃಣಮೂಲ ಪಕ್ಷದ ನಾಯಕಿ ಮಮತಾ ಬ್ಯಾನರ್ಜಿಯವರು ಕೂಡ SIR ವಿಚಾರದಲ್ಲಿ ಘೋರವಾದ ಯುದ್ಧವನ್ನೇ ನಡೆಸಿಬಿಟ್ರು ಚುನಾವಣಾ ಆಯೋಗ ಮತ್ತು ಚುನಾವಣಾ ಆಯೋಗದ ಮುಖ್ಯಸ್ಥರ ವಿರುದ್ಧ. ಅದರಲ್ಲಿ ಈ ಪೌರತ್ವದ ಪ್ರಶ್ನೆ ಬಹುಶಃ ಬರುವ ಮೇ 7ನೇ ತಾರೀಕು ಜಸ್ಟಿಸ್ ಮನೀಶ್ ಮಾಥುರ್ ಅವರ ಎದುರಿಗೆ ಒಂದು ಹಂತಕ್ಕೆ ಬರ್ತಾ ಇದೆ. ಅವತ್ತು ಕೋರ್ಟ್ ಆದೇಶ ಮಾಡಿಬಿಡ್ಬೋದು. ಹಿಂದಿನ ನ್ಯಾಯಮೂರ್ತಿಗಳು ತೆರೆದ ನ್ಯಾಯಾಲಯದಲ್ಲಿ ಪ್ರಕಟಿಸಿದ್ದ ಆದೇಶವನ್ನೇ ಪುನರುಚ್ಚಾರ ಮಾಡ್ಬೋದು ಅಥವಾ ಸ್ವಲ್ಪ ಮಾರ್ಪಾಡುಗಳ ಮೂಲಕ ತಮ್ಮದೇ ಆದ ಆದೇಶವನ್ನು ಹೊರಡಿಸ್ಬೋದು. ಇದಾದ ನಂತರ ನಿನ್ನೆ ಸಂಜೆ ಮತ್ತೊಂದು ಘಟನೆ ನಡೆದಿದೆ. ಮತ್ತೊಂದು ವಿದ್ಯಮಾನ ಏನು ಅಂತಂದರೆ, ಬೆಳಗ್ಗೆ ಹೈಕೋರ್ಟಿನ ಕಲಾಪವನ್ನು ಮುಗಿಸ್ಕೊಂಡ ದೂರುದಾರ ಶಿಶಿರ್ ವಿಘ್ನೇಶ್ ಅಲ್ಲಿಂದ ನೇರವಾಗಿ ರಾಯ್ಬರೇಲಿಗೆ ಧಾವಿಸಿದರು. ಲಕ್ನೋನಿಂದ ರಾಯ್ಬರೇಲಿಗೆ ಹೋದರು. ರಾಯ್ಬರೇಲಿನ ಜಿಲ್ಲಾಧಿಕಾರಿ ಅಂದರೆ ಮುಖ್ಯ ಚುನಾವಣಾಧಿಕಾರಿ ಅವರೇ ಆಗಿರ್ತಾರೆ. ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದ ರಿಟರ್ನಿಂಗ್ ಆಫೀಸರ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರ ಕಚೇರಿಗೆ ಹೋದರು. ಅಲ್ಲಿ ನೂರಾರು ಪುಟಗಳ ದಾಖಲೆಗಳನ್ನು ಸಾದರಪಡಿಸಿದರು. ಇದ್ಯಾವುದು ಅಂತಂದರೆ, ರಾಹುಲ್ ಗಾಂಧಿಯವರು ತಮ್ಮ ನಾಮಪತ್ರ ಸಲ್ಲಿಕೆಯಲ್ಲಿ ಬಹಿರಂಗಪಡಿಸದ ತಮ್ಮ ಸ್ವಂತ ಆಸ್ತಿ ಸಂಪತ್ತು ಆದಾಯಗಳ ವಿವರ, ಅವರು ದೇಶ ವಿದೇಶಗಳಲ್ಲಿ ಅವರು ಸಂಪಾದಿಸಿರುವ ಸಂಪತ್ತಿನ ವಿವರಗಳನ್ನು, ಆಸ್ತಿ ಐಶ್ವರ್ಯಗಳ ವಿವರಗಳನ್ನು, ದಾಖಲಾತಿಯನ್ನು ಮತ್ತು ವಿದೇಶಗಳಲ್ಲಿ ತಾವು ಯಾವ ರೀತಿಯ ಕೌಟುಂಬಿಕ ಬದುಕನ್ನು ನಡೆಸ್ತಾ ಇದ್ದಾರೆ, ಅಲ್ಲಿ ಅವರ ಕುಟುಂಬದ ಸದಸ್ಯರು ಯಾರು, ಅವರ ಬ್ಯಾಂಕ್ ಅಕೌಂಟ್ ನಂಬರ್ಗಳೇನು, ಅವರ ಪಿನ್ ನಂಬರ್ಗಳೇನು ಇತ್ಯಾದಿ ವಿವರಗಳ ಸಮೇತ ಅವರ ಎದುರಿಗೆ ಒಂದು ದೂರು ಕೊಟ್ಟರು. ಈ ದೂರನ್ನು ಆಧರಿಸಿಬಿಟ್ಟು ನೋಡಿ ಇದಿಷ್ಟು ಮಾಹಿತಿಯನ್ನು ನಾಮಪತ್ರ ಸಲ್ಲಿಸುವಾಗ ನಿಮ್ಮಿಂದ ಬಚ್ಚಿಟ್ಟಿದ್ರು. ಆದ್ದರಿಂದ ರಾಹುಲ್ ಗಾಂಧಿಯವರ ಲೋಕಸಭಾ ಸದಸ್ಯತ್ವವನ್ನು ದಯವಿಟ್ಟು ತತ್ಕ್ಷಣವೇ ರದ್ದುಗೊಳಿಸಿ ಅಂತ ಮತ್ತೊಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇದು ಬಹುಶಃ ಪಾಸ್ಪೋರ್ಟ್ ಪ್ರಕರಣಕ್ಕಿಂತ ತುಂಬ ಗಂಭೀರವಾದ ಆರೋಪ. ದೇಶ ವಿದೇಶಗಳಲ್ಲಿ ಹಲವಾರು ದಶಕಗಳಿಂದ ರಾಹುಲ್ ಗಾಂಧಿಯವರು ಅಪಾರವಾದ ಸಂಪತ್ತನ್ನು ಗಳಿಸಿದ್ದಾರೆ. ನ್ಯಾಯವಾದ ಮಾರ್ಗಗಳು ಅಥವಾ ಇತರೆ ಮಾರ್ಗಗಳು ಗೊತ್ತಿಲ್ಲ, ಇದ್ರ ಬಗ್ಗೆ ತನಿಖೆ ನಡೆಸಬೇಕು. ಬಟ್ ಮೇಲ್ನೋಟಕ್ಕೆ ನನ್ನ ಬಳಿ ಲಭ್ಯ ಇರುವ ದಾಖಲೆಗಳನ್ನು ತಮಗೆ ಸಲ್ಲಿಸಿದ್ದೇನೆ, ಅದನ್ನು ಆಧರಿಸಿಬಿಟ್ಟು ಅವರ ಸದಸ್ಯತ್ವವನ್ನು ರದ್ದುಗೊಳಿಸಿ ಅಂತ ಕೇಳಿದ್ದಾರೆ. 30 ದಿನಗಳ ಒಳಗಾಗಿ ಮಾನ್ಯ ಜಿಲ್ಲಾಧಿಕಾರಿಯವರು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಯಾವುದೇ ತೀರ್ಮಾನ ಕೈಗೊಳ್ಳದಿದ್ದರೆ ತದನಂತರ ತಾನು ಕೋರ್ಟ್ಗೆ ಹೋಗುವುದಾಗಿ ಅವರಿಗೆ ತಿಳಿಸಿ ಬಂದಿದ್ದಾರೆ. ಆಗ ಕೂಡ ಅಲ್ಲೂ ಕೂಡ
ಇವರು ಬರೋ ಸುದ್ದಿ ಗೊತ್ತಾಗಿದ್ದರಿಂದ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಘೋಷಣೆ ಕೂಗ್ತಾ ಇದ್ರು. ದೂರದಾರನ ವಿರುದ್ಧ ಒಂಥರ ಉಗ್ರವಾಗಿ ಘೋಷಣೆಗಳು ಕೂಗ್ತಾ ಇದ್ರು, ಬೆದರಿಕೆ ಹಾಕ್ತಾ ಇದ್ರು. ಅದ್ಯಾವುದೂ ಲೆಕ್ಕಿಸದೆ ಹೇಗಿದ್ರು CRPF ರಕ್ಷಣಾ ಪಡೆ, ಭದ್ರತಾ ಪಡೆಗಳ ಭದ್ರಕೋಟೆಯಲ್ಲೇ ಅವರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರ ಕಚೇರಿಗೆ ಹೋದರು, ಮತ್ತೊಂದು ದೂರು ಸಲ್ಲಿಸಿದ್ದಾರೆ. ಸೊ ಇದೀಗ ಕ್ರಿಮಿನಲ್ ಮಿಸ್ಲೇನಿಯಸ್ ಪ್ರಕರಣ ಸಂಖ್ಯೆ 673/2026 ಅಂದರೆ ಭಾರತೀಯ ನ್ಯಾಯ और ಸುರಕ್ಷತಾ ಸಂಹಿತಾ ಇದರ ಅಡಿಯಲ್ಲಿ, ಅದರ ಸೆಕ್ಷನ್ 528 ಅಡಿಯಲ್ಲಿ ತಾವು ಸಲ್ಲಿಸಿದ್ದ ದೂರಿನ ನಂತರ ಅದಕ್ಕೆ ಪೂರಕವಾಗಿ ಮತ್ತೊಂದು ಗಂಭೀರವಾದ ಚಾರ್ಜ್ ಶೀಟನ್ನು ಅಲ್ಲಿ ರಾಯಬರೇಲಿಯ ಜಿಲ್ಲಾಧಿಕಾರಿಗಳಿಗೂ ಸಲ್ಲಿಸಿದ್ದಾರೆ. ಅದರ ಹಣೆಬರ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿರಿ. ಯಾಕೆಂತಂದರೆ ನಾವು ಹಿಂದೆ ಚಂದಮಾಮ ಮಕ್ಕಳ ಕಥೆಗಳ ಒಂದು ಪತ್ರಿಕೆ ಬರ್ತಾಯಿತ್ತು, ಮದ್ರಾಸ್ನಿಂದ ಪ್ರಕಟವಾಗ್ತಾಯಿತ್ತು. ಅದರಲ್ಲಿ ಬೇತಾಳನ ಕಥೆಗಳು, ಅಂದರೆ ವಿಕ್ರಮಾದಿತ್ಯನನ್ನು ಬೆಂಬಡಿದ ಬೇತಾಳ ಪ್ರತಿ ಸಾರಿ ಆತನ ಹೆಗಲೇ ಇರಿಬಿಟ್ಟು ಪ್ರತಿ ಸಾರಿ ಒಂದೊಂದು ಹೊಸ ಹೊಸ ಕಥೆಗಳನ್ನು ಹೇಳ್ತಾ ಇತ್ತು. ಅದೇ ರೀತಿ ಬೆಂಬಡಿದ ಬೇತಾಳನಂತೆ ಈ ಬೆಂಗಳೂರಿನ BJPಯ ಸಾಮಾನ್ಯ ಕಾರ್ಯಕರ್ತ ಶಿಶಿರ್ ವಿಘ್ನೇಶ್ ಕೈ ತೊಳ್ಕೊಂಡ್ಬಿಟ್ಟು ಬೆನ್ನು ಹತ್ತಿದ್ದಾರೆ ರಾಹುಲ್ ಗಾಂಧಿಯವರ ವಿರುದ್ಧ. ಅವರ ಆಕ್ರೋಶ ಏನು ಅಂತಂದರೆ, ಹೇಗೆ ಈಗ ಒಂದು ಗಣ್ಯಾತಿಗಣ್ಯ ಕುಟುಂಬದ ವ್ಯಕ್ತಿ, ಆ ಪರಿವಾರದ ವ್ಯಕ್ತಿ ತಾನು ಬ್ರಿಟಿಷ್ ಪ್ರಜೆ ಆಗಿದ್ಕೊಂಡ್ಬಿಟ್ಟು ಭಾರತದಲ್ಲಿ ಚುನಾವಣೆಯನ್ನು ಗೆಲ್ತಾ ಬಂದು ಲೋಕಸಭೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಾಯಿತು? ಇದು ವ್ಯವಸ್ಥೆಯ ದೋಷವೋ? ಈಸ್ ಇಟ್ ಅ ಸಿಸ್ಟಮಿಕ್ ಫಾಲ್ಟ್ ಅಥವಾ ಇವರ ವ್ಯಕ್ತಿಗತ, ಇವರ ಕೌಟುಂಬಿಕ ವರ್ಚಸ್ಸಿನ ಪರಿಣಾಮವೋ ಅಂತಂದ್ಬಿಟ್ಟು ಬೆನ್ನತ್ತಿಬಿಟ್ಟು ಕಳೆದ 2 ವರ್ಷಗಳಿಂದ ಹೋರಾಟವನ್ನು ಮುನ್ನಡೆಸ್ತಾ ಬಂದಿದ್ದಾರೆ. ಇದೀಗ CRPF ರಕ್ಷಣೆಯನ್ನು ಕೊಟ್ಟರು ಕೇಂದ್ರ ಸರ್ಕಾರ. ತಮಗೆ Z ಕ್ಯಾಟಗರಿ ಭದ್ರತೆಯನ್ನು ಕೊಡಲಿ. ಯಾಕಂದರೆ ದಿನದಿಂದ ದಿನ ತಾವು ಮಾಡ್ತಿರೋ ಆರೋಪಗಳು ಅತ್ಯಂತ ಗಂಭೀರವಾಗಿರೋದ್ರಿಂದ, ಜೊತೆಗೆ ರಾಹುಲ್ ಗಾಂಧಿಯವರ ವ್ಯಕ್ತಿಗತವಾದ ವರ್ಚಸ್ಸು ಮತ್ತು ಅವರ ಪಕ್ಷದ ಬೇರು ಮಟ್ಟದಲ್ಲಿ ಅವರ ಪಕ್ಷದ ಪ್ರಭಾವ ಭಾಳ ಪ್ರಬಲವಾಗಿರೋದ್ರಿಂದ ತಾವು ಯಾವುದೇ ಕ್ಷಣದಲ್ಲೂ ಕೂಡ ತಮ್ಮ ಜೀವಕ್ಕೆ ಅಪಾಯ ಬರಬಹುದು. ಅದರಿಂದಾಗಿ Z ಕ್ಯಾಟಗರಿ ರಕ್ಷಣೆಯನ್ನು ಕೊಡಿ ಅಂತ ಭಾರತ ಸರ್ಕಾರಕ್ಕೂ ಕೂಡ ಅರಿಕೆ ಮಾಡಿಕೊಂಡಿದ್ದಾರಂತೆ. ಅವರ ಕೋರಿಕೆಯನ್ನು ಭಾರತ ಸರ್ಕಾರ ಮನ್ನಿಸ್ಬೋದು ಅನ್ನೋ ನಿರೀಕ್ಷೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.